ಬ್ರೇಕ್ ನಂತರ ಸುವರ್ಣ ಆತ್ಮಾವಲೋಕನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸುರೇಶ್ ಕುಮಾರ್ ಅವರ ಪ್ರಶ್ನೆಗಳಿಗೆ ಉತ್ತರವನ್ನಿಟ್ಟು ನಾವು ಆತ್ಮಾವಲೋಕನ ಮಾಡಿಕೊಂಡ್ವಿ. ಮುಂದಿನ ಪ್ರಶ್ನೆ ಕೇಳಿರೋರು ಹಿರಿಯ ಕಾಂಗ್ರೆಸ್ ಸದಸ್ಯರು, ಮಾಜಿ ಸಚಿವರು, ಸಭಾಧ್ಯಕ್ಷರಾಗಿಯೂ ಕೆಲಸ ಮಾಡಿರುವ ಅನುಭವ ಹೊಂದಿರೋರು ರಮೇಶ್ ಕುಮಾರ್ ಅವರು ನಮ್ಮ ಮುಂದಿಟ್ಟಿರುವಂಥ ಪ್ರಶ್ನೆಯನ್ನು ನೋಡ್ಕೊಂಬರೋಣ. ಯಾರು ಬಹಳ ಶ್ರಮದಿಂದ ವಿಶ್ವಾಸಾರ್ಹತೆಯನ್ನು ಗಳಿಸ್ಕೊಂಡಿರ್ತಾರೆ ಅದನ್ನು ನೀವು ವಿಮರ್ಶೆಗೊಳಪಡಿಸುವಾಗ ಸ್ವಲ್ಪ ಜಾಗರೂಕರಾಗಿರಬೇಕು. ಒಬ್ಬ ವ್ಯಕ್ತಿಯನ್ನು, ಒಂದು ಸಂಸ್ಥೆಯನ್ನು ಬೆಳೆಸೋದು ಬಹಳ ಕಷ್ಟದ ಕೆಲಸ. ಡಿಮಾಲಿಷ್ ಮಾಡೋದು 2 ನಿಮಿಷದಲ್ಲಿ ಮಾಡೋದು, ಅದಾಗಬಾರ್ದು. ನೀವು ಮಾಡಿದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ, ಅದಾಗಬಾರ್ದು. ನಿಮಗೆ ಇನ್ನೂ ಒಳ್ಳೆಯದಾಗಲಿ, ನಿಮ್ಮ ಕೆಲಸ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನಪರವಾಗಿ ಆಗಲಿ ಅಂತ ನಮ್ಮ ಆಸೆ. ಇವು ಬಹಳ ಅರ್ಥಪೂರ್ಣವಾದ ಪ್ರಶ್ನೆ ಅನಿಸುತ್ತೆ. ಯಾಕಂದರೆ ಒಂದೇ ಗಾದೆ ಮಾತಿನಲ್ಲಿ ಹೇಳೋದಾದರೆ ಕುಂಬಾರಗೆ ವರುಷ, ದೊಣ್ಣೆಗೆ ನಿಮಿಷ. ಖಂಡಿತ ಅವರ ಸಲಹೆಯನ್ನು ಒಪ್ಪತಕ್ಕದ್ದೇ, ಅದರಲ್ಲಿ 2 ಮಾತೇ ಇಲ್ಲ. ಆದರೆ ಹಾಗೇನೆ ತಪ್ಪು ಮಾಡುವಂಥವರು ಕೂಡ ಜಾಗೃತಿ ವಹಿಸಬೇಕಾಗತ್ತೆ. ಅದು ಎಂಥವ್ರು ತಪ್ಪು ಮಾಡ್ತಿದ್ದಾರೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಸೊ ಯಾರೋ ಸಾಮಾನ್ಯ ವ್ಯಕ್ತಿ ತಪ್ಪು ಮಾಡಿದಾಗ ನಾವು ಆ ರೀತಿಯ ತೇಜೋವಧೆ ಮಾಡುವಂಥ ರೀತಿಯಲ್ಲಿ ನಾವು ಯಾವತ್ತೂ ನಮ್ಮ ಸುವರ್ಣ ನ್ಯೂಸ್ ಚಾನಲು ಯಾವತ್ತೂ ಅದನ್ನು ಪ್ರಸಾರ ಮಾಡಿಲ್ಲ. ಖಂಡಿತ. ಆದರೆ ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಒಬ್ಬ ದೊಡ್ಡ ಹುದ್ದೆಯಲ್ಲಿರುವ ಅಧಿಕಾರಿಯೋ ಅಥವಾ ಒಬ್ಬ ಸಚಿವರೋ ಅಥವಾ ಶಾಸಕರೋ ಏನೋ ತಪ್ಪು ಮಾಡಿದಾಗ ಅದನ್ನು ಎತ್ತಿ ತೋರಿಸಬೇಕಾದ ಕರ್ತವ್ಯ ಮಾಧ್ಯಮದ್ದು. ಖಂಡಿತ. ಹೀಗೆ ತೋರಿಸುವ ಭರದಲ್ಲಿ ನಾವು ಆತನ ವೈಯಕ್ತಿಕ ವಿಚಾರಗಳನ್ನೇನಾದರೂ ಒಂದು ವೇಳೆ ತೋರಿಸಿದರೆ ಅದು ರಮೇಶ್ ಕುಮಾರ್ ಅವರು ಹೇಳಿದ ಹಾಗೆ ಅವರು ಗಳಿಸಿರುವಂಥ ವಿಶ್ವಾಸಾರ್ಹತೆಯ ಮೇಲೆ ನಾವು ಮಾಡಿದ ಗದಾಪ್ರಹಾರ. ಖಂಡಿತ ಖಂಡಿತ. ಅದು ಬಹುಶಃ ಅವರು ಯಾವುದಾದ್ರು ಉದಾಹರಣೆ ಸಮೇತ ನಮಗೆ ಹೇಳಿದ್ದಿದ್ರೆ ಬಹುಶಃ ನಾವು ತಪ್ಪು ಮಾಡಿದ್ವೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಅಂದರೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡುವ ಮುನ್ನ ನಾವು ಎಚ್ಚರಿಕೆ ವಹಿಸಬೇಕಾದ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಹೇಳಿರುವಂಥ ಮಾತು. ಹೆಚ್ಚುವರಿ ಆಯುಕ್ತರವರು ಅವ್ರು ಹೇಳಿದ್ದೇನೆ ನೋಡ್ಕೊಂಬರೋಣ. ನೆಗೆಟಿವ್ ಏನಿದ್ದಕ್ಕೆ ಕೆಲವು ಸಂದರ್ಭದಲ್ಲಿ ಆಗೋದಕ್ಕೆ ಕನ್ಫರ್ಮೇಷನ್ ಇಲ್ಲದೆ ಏನಿದ್ದಕ್ಕೆ ಯಾವ ಸಂಬಂಧಪಟ್ಟ ಇಲಾಖೆ ಆಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿ ಆಗಲಿ ಸ್ವಲ್ಪ ಒಂದು ನಮ್ಮ ಪ್ರಕಾರ ಅದು ಕೆಲವು ಸಂದರ್ಭದಲ್ಲಿ ಆರ್ತಿ ಒಂದು ಆಗೋದಕ್ಕೆ ಇಷ್ಟು ಪೈಪೋಟಿ ಇದೆ ಚಾನೆಲ್ಗಳ ನಡುವೆ. ಅವರು ಯಾವುದು ಸುದ್ದಿ ಸಿಕ್ಕರೆ ಅವರು ತಕ್ಷಣ ಅವರು ಕೆಲವು ಸಂದರ್ಭದಲ್ಲಿ ವೆರಿಫೈ ಮಾಡದೆ ಅದು ಹಾಕಿಬಿಡ್ತಾರೆ. ಸೊ ಅಲ್ಲಿ ಕೆಲವು ಸಂದರ್ಭದಲ್ಲಿ ಒಂದು ಸಮಸ್ಯೆ ಆಗೋದು ಮತ್ತು ಅಥವಾ ಕನ್ಫ್ಯೂಷನ್ ಆಗೋದು ಒಂದು ಆಸ್ಪದ ಇರುತ್ತೆ. ಎಸ್ ಸ್ವಾಮಿ ಸರ್, ಐ 100% ಅಗ್ರಿ ವಿತ್ ಅಲೋಕ್ ಕುಮಾರ್. ಯಾಕಂದರೆ ಎಲ್ಲ ಚಾನಲ್ಗಳಿಗಿಂತ ಮೊದಲು ಸುದ್ದಿಯನ್ನು ಬ್ರೇಕ್ ಮಾಡಬೇಕು ಅನ್ನುವಂಥ ಧಾವಂತದಲ್ಲಿ ಜನರ ವಿಶ್ವಾಸವನ್ನು ಬ್ರೇಕ್ ಮಾಡಬಾರ್ದಲ್ವಾ? ಖಂಡಿತ. ವಿಶ್ವಾಸಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾವು ಸುದ್ದಿಯನ್ನು ಕೊಡಬೇಕು. ಒಂದು, ಸುದ್ದಿಯನ್ನು ಬೇಗ ಕೊಡಬೇಕು ಅನ್ನುವಂಥ ಧಾವಂತ ಎಲ್ಲ ಚಾನೆಲ್ಗಳಲ್ಲಿ ಇರುವಂಥದ್ದು ಸಹಜ, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಒಂದು ಪೊಲೀಸ್ ಇಲಾಖೆಗಷ್ಟೇ ನಾವು ಸಂಬಂಧಪಟ್ಟಾಗಿ ನೋಡೋದಾದರೆ ಎಲ್ಲೋ ಏನೋ ಒಂದು ಘಟನೆ ಆಗುತ್ತೆ, ಯಾರೋ ಒಂದಷ್ಟು ರೌಡಿಗಳು ಹೊಡೆದಾಡ್ಕೋತಾರೆ, ಅಥವಾ ಇನ್ನೆಲ್ಲೋ ಏನೋ ಒಂದು ಆಕ್ಸಿಡೆಂಟ್ ಆಗಿ ಟ್ರಾಫಿಕ್ ಜಾಮ್ ಆಗುತ್ತೆ, ಮತ್ತೊಂದು ಏನೋ ಆಗುತ್ತೆ, ಅಥವಾ ಯಾವುದೋ ಒಂದು ರಕ್ತಪಾತನೆ ನಡೆದು ಹೋಗುತ್ತೆ, ಕೋಮು ಗಲಭೆ ಆಗುತ್ತೆ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ಒಂದು ಜವಾಬ್ದಾರಿಯುತ ಚಾನಲ್ ಆಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಂದ ಕನ್ಫರ್ಮೇಷನ್ ತಗೊಂಡೇ ನಂತರ ಮುಂದುವರಿತೇವೆ. ಕೆಲವೊಂದು ಸಂದರ್ಭಗಳಲ್ಲಿ ಅಧಿಕಾರಿಗಳೂ ಕೂಡ ಯಾವುದೇ ಕನ್ಫರ್ಮೇಷನ್ನ ಕೊಡೋದಿಲ್ಲ. ಆದರೆ ನಾವು ಸುದ್ದಿಯನ್ನು ತಡೆ ಹಿಡಿಯೋದಕ್ಕೆ ಆಗೋದ ಸಂದರ್ಭವನ್ನು ನಾವು ಅಲ್ಲಿ ತಲುಪಿರ್ತೇವೆ. ಯಾಕೆ ಅಂದರೆ ಸುದ್ದಿಯನ್ನು ತಡೆ ಹಿಡಿದರ ಪಕ್ಷದಲ್ಲಿ ಅಲ್ಲಿ ಮತ್ತಷ್ಟು ಜನರಿಗೆ ಅದು ತೊಂದರೆ ಆಗುವ ಸಾಧ್ಯತೆಗಳಿರ್ತವೆ. ಆ ಕಾರಣದಿಂದ ನಾವು ಸುದ್ದಿಯನ್ನು ಪ್ರಸಾರ ಮಾಡಲೇಬೇಕಾದಂಥ ಅನಿವಾರ್ಯತೆ ಇರ್ತದೆ. ಅದಕ್ಕಿಂತ ದೊಡ್ಡ ಸಮಸ್ಯೆ ಏನಂದ್ರೆ ಎಷ್ಟೋ ಜನ ಅಧಿಕಾರಿಗಳು ಮಿಸ್ಲೀಡ್ ಮಾಡುವಂತವ್ರು ಇರ್ತಾರೆ. ಅಲೋಕ್ ಕುಮಾರ್ ಅವ್ರಿಗೂ ಗೊತ್ತಿರುತ್ತೆ, ಅವ್ರ ಕೆಳ ಹಂತದಲ್ಲೆಲ್ಲ ಮಿಸ್ಲೀಡ್ ಮಾಡೋರು ಇರ್ತಾರೆ. ಖಂಡಿತ ಖಂಡಿತ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡಾಗ ನನಗೂ ಒಂದು ಅನ್ಸೋದು ಏನು ಅಂತಂದ್ರೆ, ನಾವು ಯಾವ ಸುದ್ದಿಗಳನ್ನು ತಡೆ ಹಿಡಿಬೇಕು ಅಂತಂದ್ರೆ ಯಾವ ಸುದ್ದಿಗಳು ಸಮಾಜಘಾತಕ ಶಕ್ತಿಗಳಿಗೆ ಶಕ್ತಿಯನ್ನು ಕೊಡ್ತವೋ, ಯಾವ ಸುದ್ದಿಗಳು ದೇಶ ವಿರೋಧಿ ಚಟುವಟಿಕೆಗಳಿಗೆ ಆಸ್ಪದ ಕೊಡ್ತವೋ ಅಂತಹ ಸುದ್ದಿಗಳನ್ನು ಕೊಡೋದರಲ್ಲಿ ನಾವು ಇನ್ನೊಂದು ಸ್ವಲ್ಪ ಹೆಚ್ಚಿನ ತಾಳ್ಮೆಯನ್ನು ವಹಿಸಬೇಕು. ಆ ನಿಟ್ಟಿನಲ್ಲಿ ಸುವರ್ಣ ನ್ಯೂಸ್ ಜವಾಬ್ದಾರಿಯುತವಾಗಿ ಕೆಲಸ ಮಾಡುತ್ತೆ ಅನ್ನುವಂಥ ಭರವಸೆಯನ್ನು ನಾನು ಅಲೋಕ್ ಕುಮಾರ್ ಅವ್ರಿಗೂ. ಮುಂದೆ ನಾವು ನೋಡೋದಾದರೆ YSV ದತ್ತ ಅವರು JDS ಮುಖಂಡರು, ಶಾಸಕರು, ಅವರು ಒಂದಷ್ಟು ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ, ನೋಡೋಣ. ಆದರೆ ಈಗ ಕೆಲವು ವರ್ಷಗಳಿಂದ
ನಾನು ಗಮನಿಸ್ತಾ ಇರೋ ಹಾಗೆ ಸ್ವಲ್ಪ ಜನಗಳ ಅಭಿಪ್ರಾಯ ಬದಲಾಗಿದೆಯೋ, ವಾಹಿನಿ ಬದಲಾಗಿದೆಯೋ, ಕಾರಣ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಅದರ ನಿಷ್ಠುರತೆ ಮತ್ತು ವಸ್ತುನಿಷ್ಠತೆ ಕಮ್ಮಿಯಾಗಿದೆ ಅನ್ನೋ ಥರದ ಭಾವನೆ ನಮ್ಮಂಥವ್ರನ್ನ ಕಾಡ್ತಾ ಇದೆ. ಕಾರಣ, ಯಾವುದೇ ಒಂದು ವಾಹಿನಿ ಅದರ ಮುಖ್ಯಸ್ಥರ ಮೂಗಿನ ಅಡಿನಲ್ಲೇ ಕೆಲಸ ಮಾಡುವಂಥ ಸಂದರ್ಭದ ಬಿಕ್ಕಟ್ಟುಗಳನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಕೆಲವು ಸಂದರ್ಭಗಳಲ್ಲಿ ಸಮಾಜ ಹಿತಕಾರಿಯಲ್ಲದಂಥ ವಿಷಯಗಳಿಗೆ ಅತಿಯಾದ ಒತ್ತು ಕೊಡುವಂಥದ್ದು, ಸಮಾಜೋಪಯೋಗಿಯಾಗಿರುವಂಥದ್ದು, ಪ್ರಗತಿಪರವಾಗಿರುವಂಥದ್ದನ್ನು ಒಂದು ರೀತಿಯಲ್ಲಿ ಅಷ್ಟಾಗಿ ಅದಕ್ಕೆ ಒತ್ತು ಕೊಡದೆ ಒಂದು ರೀತಿ 10 ಜೊತೆ 11 ಸುದ್ದಿ ಮಾಡೋದು, ಈ ಥರದಾದಾಗ ಜನಗಳಿಗೆ ಎಲ್ಲೋ ಒಂದು ಕಡೆಯಲ್ಲಿ ಇದು ಯಾವುದೋ ಒಂದು ಇದರ ಹಿತಾಸಕ್ತಿಗೋಸ್ಕರ ಈ ಚಾನಲ್ ಕೆಲಸ ಮಾಡ್ತಿದೆಯೋ ಅನ್ನೋ ಭಾವನೆ ಬರುತ್ತೆ. ಎಸ್, ದತ್ತ ಅವರ ಮಾತನ್ನು ಒಂದೇ ಸಾಲ ಹೇಳೋದಾದರೆ, ಸುದ್ದಿಯನ್ನು ನಾವು ಏರ್ ಮಾಡುವಾಗ ಸಮಾಜಕ್ಕೆ ಇದು ಹಿತವೋ ಅಹಿತವೋ ಅದನ್ನೇನಾದರೂ ನಾವು ತೂಕ ಮಾಡಿಬಿಟ್ಟು ಏರ್ ಮಾಡ್ತೀವ, ಅವರು ಅದನ್ನು ತೂಕ ಮಾಡಿಬಿಟ್ಟು ಏರ್ ಮಾಡಿ ಅನ್ನೋದು ಅವ್ರ ಪಾಯಿಂಟ್. YSV ದತ್ತ ಅವರು ಹೇಳಿದಾಗೆ ಕೆಲವೊಮ್ಮೆ ಬೇರೆ ಬೇರೆ ಮುಖ್ಯಸ್ಥರ ಅಡಿಯಲ್ಲಿ ಬಂದಾಗ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಅದು ಸುದ್ದಿಗಳು ಫೋಕಸ್ಗಳು ಚೇಂಜ್ ಆಗ್ತಾ ಹೋಗ್ತವೆ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಅವರ ಅನುಭವದ ಮಾತು, ಅದನ್ನು ನಾನು ಹೇಳೋದಿಲ್ಲ. ಆದರೆ ಸುವರ್ಣ ನ್ಯೂಸ್ ಯಾವತ್ತು ಈ 7 ವರ್ಷಗಳಲ್ಲಿ ಯಾರೇ ಮುಖ್ಯಸ್ಥರಾಗಿರಲಿ ತನ್ನ ಎಡಿಟೋರಿಯಲ್ ಪಾಲಿಸಿ, ತನ್ನ ಜನಹಿತವಾದ ಎಡಿಟೋರಿಯಲ್ ಪಾಲಿಸಿಯಿಂದ 1 ಇಂಚು ಕೂಡ ಆಚೀಚೆ ಸರಿದಿಲ್ಲ. ಇದನ್ನು ನಾನು ಘಂಟಾಘೋಷವಾಗಿ ನಮ್ಮ ವೀಕ್ಷಕರ ಮುಂದೆ ನಾನು ಹೇಳ್ತಾ ಇದ್ದೇನೆ. ಯಾರೇ ಇದ್ದರೂ ಕೂಡ ಸುವರ್ಣ ನ್ಯೂಸ್ ತನ್ನದೇ ಆದಂಥ ಛಾಪು ಮೂಡಿಸುವಲ್ಲಿ, ವೀಕ್ಷಕರ ಮನದಲ್ಲಿ ಛಾಪು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಸೊ ಹಾಗಾಗಿ ವ್ಯಕ್ತಿ ಯಾರೇ ಇರಲಿ, ನಮ್ಮದು ಸುವರ್ಣ ನ್ಯೂಸ್ ಅನ್ನುವಂಥ ಒಂದು ಸಂಸ್ಥೆಯಾಗಿ ಹೇಳಬೇಕು ಅಂತಂದರೆ ಯಾವತ್ತೂ ಕೂಡ ನಮ್ಮದೇ ಆದ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇರುವಂಥ ಎಡಿಟೋರಿಯಲ್ ಪಾಲಿಸಿ ಏನಿದೆ ಅದರ ಆಧಾರದ ಮೇಲೆ ನಾವು ಹೋಗ್ತಾ ಇದ್ದೇವೆ. ಆ ಮಾತನ್ನು ನಾನು ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೇನೆ. ಎಸ್, ಖಂಡಿತ. ಹಾಗೆ ಹಿರಿಯ ವಕೀಲರಾದಂಥ ಪ್ರಮೀಳಾ ನೇಸರ್ಗಿ ಅವರು ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಎಸ್, ನೋಡೋಣ ಪ್ರಮೀಳಾ ನೇಸರ್ಗಿ ಅವರ ಪ್ರಶ್ನೆ. ವಕೀಲರು ಮತ್ತು ಪೊಲೀಸರು ಮತ್ತು ಜರ್ನಲಿಸ್ಟು ಇವರ ಬಗ್ಗೆ ಒಂದು ಜಂಜಾಟ ನಡೆದಂಥ ಸಂದರ್ಭದಲ್ಲಿ ನಿಮ್ಮ ಪಾತ್ರವನ್ನು ನಾವು ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸಿ ಚೆನ್ನಾಗಿ ನಡೆಸ್ತೀರಿ ಅಂತ ಅಂದ್ಕೊಂಡಿದ್ದೀರಿ. ಆದರೆ ಕಾರಣಾಂತರಗಳಿಂದ ನಮ್ಮಲ್ಲೇ ಘರ್ಷಣೆ, ಪೊಲೀಸು, ವಕೀಲರು ಮತ್ತು ಜರ್ನಲಿಸ್ಟ್ ಬಗ್ಗೆ, ಎಲೆಕ್ಟ್ರಾನಿಕ್ ಟಿ ವಿ ಬಗ್ಗೆ ಒಂದು ವಿಧವಾದ ಆಕ್ರೋಶ ಬರ್ತಕ್ಕಂಥ ಸನ್ನಿವೇಶವನ್ನು ನಾನು ನೀವೇ ಒಬ್ಬರೇ ಮಾಡಿದ್ದೀರಿ ಅಂತ ಹೇಳೋದಿಲ್ಲ, ಆದರೆ ಎಲ್ಲರೂ ಕೂಡ ಸೇರಿ ಮಾಡಿದ್ದೀರಿ. ಇದು ಆಗದ ಹಾಗೆ ನೋಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಸಾಮರಸ್ಯದ ಜೀವನ ವಕೀಲರಿಗೂ ಜರ್ನಲಿಸ್ಟ್ಗೂ ಪೊಲೀಸ್ರಿಗೂ ಇರಬೇಕು ಅನ್ನೋದು ನನ್ನ ಆಶಯ. ಅದನ್ನು ಮುಂದುವರಿಸ್ತೀರಿ ಅಂತ ನಾನು ಆಶಾಭಾವನೆಯಿಂದ ಇದ್ದೇನೆ. ಎಸ್, ನಮ್ಮ ಆಶಯ ಕೂಡ ಅದೇ. ವಕೀಲರು, ಮಾಧ್ಯಮದವರು, ಪೊಲೀಸರು ಎಲ್ಲರ ನಡುವೆ ಕೂಡ ಸಾಮರಸ್ಯ ಇರಬೇಕು ಅಂತಲೇ. ಆದರೆ ಎಲ್ಲ ಒಂದು ಕಡೆ ಅದನ್ನು ಆ ನಿರ್ವಹಣೆ ಮಾಡುವಲ್ಲಿ ಮಾಧ್ಯಮದವರು ಹಾಗೂ ವಕೀಲರ ನಡುವೆ ಏನೋ ಒಂದು ಕಹಿಘಟನೆ ನಡೀತು. ಅದನ್ನು ನಿರ್ವಹಿಸುವಲ್ಲಿ ಮಾಧ್ಯಮದವರೆಲ್ಲ ಒಂದು ಕಡೆ ವಿಫಲರಾದ್ರಿ ಅನ್ನೋದು ಪ್ರಮೀಳಾ ನೇಸರ್ಗಿ ಅವರ ಪಾಯಿಂಟ್. ಇಲ್ಲಿ ಆಗಬಾರದ್ದು ಆಗಿ ಹೋಯಿತು. ಅನ್ನಬಾರದನ್ನು ಎಲ್ಲರೂ ಅಂದರು. ಈಗ ತಪ್ಪು ನೆಪ್ಪುಗಳನ್ನು ಹುಡುಕೋದಕ್ಕಿಂತ ನನಗೆ ಪ್ರಮೀಳಾ ನೇಸರ್ಗಿಯವರ ಮಾತಿನಲ್ಲೇ ಹೇಳೋದಾದರೆ ಸಾಮರಸ್ಯವನ್ನು ಬಯಸುವಂತಹ ಮನಸ್ಥಿತಿಗಳು ಹೆಚ್ಚಾಗಬೇಕು. ಆ ಸಾಮರಸ್ಯವನ್ನು ಬಯಸುವಂತಹ ಮನಸ್ಥಿತಿಗಳು ಹೆಚ್ಚಾದಾಗ ವಕೀಲರು, ಪೊಲೀಸರು ಮತ್ತು ಮಾಧ್ಯಮ ಈ ಮೂರೂ ಏನು ಘಟಕಗಳಿವೆ ಇದರ ನಡುವೆ ಒಂದು ಒಳ್ಳೆಯ ಸಂಬಂಧ ಬೆಳೆಯೋದಕ್ಕೆ ಒಂದು ಅವಕಾಶ ಆಗುತ್ತೆ. ಈ ಸಾಮರಸ್ಯದ ವೇದಿಕೆಯನ್ನು ಒದಗಿಸೋಕೆ ಸುವರ್ಣ ನ್ಯೂಸ್ ಸದಾ ಸಿದ್ಧವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಪ್ರಮೀಳಾ ನೇಸರ್ಗಿ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಚಿತ್ರರಂಗದ ಪರವಾಗಿ ಕಲಾವಿದ ಕೋಮಲ್ ಅವರು ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನೋಡ್ಬೋಣ ಕೋಮಲ್ ಅವರ ಪ್ರಶ್ನೆ. ತಪ್ಕೊಂಡು ಹಿಡಿಯೋಷ್ಟು ದೊಡ್ಡವನು ನಾನಲ್ಲ, ಬಟ್ ನಿಜವಾಗ್ಲೂ ಹೈಲೈಟ್ ಒಂದಿದೆ. ನನಗೆ ಒಂದು 8 ಹುಡುಗಿರನ್ನ ಕುಂಡಿಸ್ಬಿಟ್ಟು ಸುವರ್ಣ ಗರ್ಲ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ನಮ್ಮ ಫ್ಯಾಮಿಲಿಯಲ್ಲಿ ಒಂದು 5-6 ಫ್ಯಾಮಿಲಿಯವರು ನನ್ನ ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ಅವ್ರು ಏನೋ ಒಂದು ಕ್ವಶನ್ ಕೇಳಿ ನಮ್ಮ ಅತ್ತೆ ಮನೆ ಮೇಲೆ ಏನೋ ಒಂದು ವಿಚಾರ ಹೇಳ್ಬಿಟ್ಟು ಅವ್ರು ಎಲ್ಲರೂ ರಾಂಗ್ ಆಗೋಗ್ಬಿಟ್ಟಿದ್ರು. ಏನು ಈ ಥರ ಟಿ ವಿಲಿ ಹೇಳಿದ್ರಿ ಅಂತ. ಈ ಥರ ಎಲ್ಲ ಸಿಗಿಸ್ಬೇಡಿ, ಯಾವ್ದಾರು ಹೈಲೈಟ್ ಮಾಡಿ, ಅಷ್ಟೇ ತಪ್ಪು ನಾನು ಹೇಳೋಕ್ಕಾಗಲ್ಲ. ಕೋಮಲ್ ಅವರು ಇಲ್ಲೂ ನಮ್ಮನ್ನು ನಗಿಸಿದ್ರು. ನನಗೂ ಅದು
ಆ ಪ್ರಶ್ನೆ ಕೇಳಬಾರ್ದಿತ್ತೇನೋ ಗೊತ್ತಿಲ್ಲ. ನನಗೆ ಅದು ಯಾವ ಪ್ರಶ್ನೆ ತಕ್ಷಣಕ್ಕೀಗ ನನಗೆ ಅರಿವಿಗೆ ಬರ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಸೆಲೆಬ್ರಿಟಿಗಳ ವಿಚಾರ ಬಂದಾಗ ನಾವು ಪ್ರೇಕ್ಷಕರ ಕುತೂಹಲವನ್ನು ತಣಿಸುವ ಭರದಲ್ಲಿ ಅವರ ವೈಯಕ್ತಿಕ ಜೀವನಕ್ಕೂ ಕೈ ಹಾಕ್ಬಿಟ್ಟುವ ಕೆಲವೊಂದು ಸಂದರ್ಭಗಳಲ್ಲಿ ಅಂತ ನನಗೆ ಕೆಲವೊಂದಷ್ಟೇ, ನಾವು ಎಲ್ಲವುದನ್ನು ನಾನು ಹೇಳ್ತಾ ಇಲ್ಲ, ಎಲ್ಲೋ ಅನಿಸುತ್ತೆ. ಆದರೆ ಕೋಮಲ್ ಅವರು ಹೇಳಿದಾಗೆ ಖಂಡಿತ ನಾವು ಅದನ್ನು ಗಂಭೀರವಾಗಿ ತಗೋತೇವೆ ಮತ್ತು ಆ ನಿಟ್ಟಿನಲ್ಲಿ ನಾವು ಏನು ತಿದ್ದುಕೋಬೇಕು ಆ ಕೆಲಸವನ್ನು ಸುವರ್ಣ ನ್ಯೂಸ್ ಖಂಡಿತ ಮಾಡುತ್ತೆ. ಹಾಗೆ ಹಿರಿಯ ವಕೀಲರಾದಂತಹ ಶಂಕರಪ್ಪನವರು ಒಂದು ಪ್ರಶ್ನೆಯನ್ನು ಎತ್ತಿ ಹೇಳಿದ್ದಾರೆ, ಹಾಗೂ ಒಂದು ತಪ್ಪನ್ನು ಕೂಡ ಎತ್ತಿ ತೋರಿಸಿದ್ದಾರೆ. ನೋಡೋಣ ಏನು ಅಂತ. ಸಹಜವಾಗಿ ಮನುಷ್ಯ ಆದವನು ತಪ್ಪು ಮಾಡೋದು ಸಹಜ. ಅದೇ ರೀತಿಯಲ್ಲಿ ಕೆಲವು ತಪ್ಪುಗಳನ್ನು ಸಹ ಸುವರ್ಣ ನ್ಯೂಸ್ ಚಾನಲ್ ಅವರು ಮಾಡಿದ್ದಾರೆ ಅಂದರೆ ತಪ್ಪಾಗಲಾರ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಕೇಸಲ್ಲಿ ಜಾಮೀನು ಬಂದಿದೆ, ಜಾಮೀನು ಆಗಿದೆ ಅಂತಕ್ಕಂಥ ಒಂದು ಸುದ್ದಿ ಪ್ರಕಟ ಆಗಿರ್ತಕ್ಕಂಥದ್ದು ಸುವರ್ಣ ಚಾನಲ್ಲಿ ಅದೊಂದು ಕಪ್ಪು ಮಚ್ಚೆ ಅಂತಲೇ ಅಂದ್ಬಿಟ್ಟು ನಾನು ಹೇಳಕ್ಕೆ ಬಯಸ್ತೀನಿ. ಎಲ್ಲೋ ಒಂದು ಕಡೆ ಆತರವಾಗಿ ಸುದ್ದಿ ಮಾಡುವ ನೆಪದಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ಮರೆತು ಸಮಾಜ ಜನಗಳ ಜೊತೆ ಅಥವಾ ಭಾವನೆಗಳೊಂದಿಗೆ ಆಟ ಆಡುವಂಥದ್ದು ಅಷ್ಟು ಸರಿಯಲ್ಲ ಅಂತಕ್ಕಂಥದ್ದು. ನಾನು ಅಷ್ಟೊಂದು ಕಠೋರವಾಗಿ ಈ ಮಾತನ್ನು ಹೇಳಲಿಲ್ಲ ಅಂದ್ರೂ ಸಹ ಎಲ್ಲೋ ಒಂದು ಕಡೆ ಹತ್ತಿರದಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ಮರೀಬಾರ್ದು ಅಂತಕ್ಕಂಥ ಆಶಯದೊಂದಿಗೆ ಇವತ್ತು ಒಂದು ಕಿವಿ ಚೂಟುವಂಥ ಒಂದು ಕಿವಿ ಮಾತನ್ನು ನಾನು ಇವತ್ತು ಸುವರ್ಣ ನ್ಯೂಸ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಎಸ್, ಶಂಕರಪ್ಪನವರು ಅದೇ ಫಸ್ಟ್ ಟೈಮ್, ಆನಂತರ ಅವರಿಗೆ ಜೈಲ್ತಾಗಿ 2ನೇ ಬಾರಿ ಜಾಮೀನು ಆಯಿತು, 1ನೇ ಬಾರಿ ಅವರಿಗೆ ಜಾಮೀನು ಆಗಿರಲಿಲ್ಲ. ಸೊ ಶಂಕರಪ್ಪನವರು ಸ್ವಲ್ಪ ಜೋರಾಗಿ ಕಿವಿ ಚೂಟಿದ್ದಾರೆ. ಸೊ ಥ್ಯಾಂಕ್ಸ್ ಟು ಮಿಸ್ಟರ್ ಶಂಕರಪ್ಪ. ಬಟ್ ಅದೇ ನಾನು ಆಗಲೇ ಹೇಳಿದಾಗೆ ಸುದ್ದಿಯ ಧಾವಂತ ಮತ್ತು ನಮಗೆ ಸಿಗುವಂಥ ಸುದ್ದಿ ಮೂಲ ಇದೆರಡೂ ತಾಳಮೇಳ ಸರಿಯಾಗಿ ಹೋಗದೇ ಇದ್ದರೆ ಕೆಲವೊಂದು ತಪ್ಪುಗಳು ಆಗ್ತವೆ. ಅದನ್ನು ಖಂಡಿತ ವೀಕ್ಷಕರು ಕ್ಷಮಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ ವಿಶ್ವಾಸ ನನಗಿದೆ. ನಮ್ಮ ಮೇಲೆ ನಂಬಿಕೆ ಇಟ್ಟಿರುವಂತಹ ಪ್ರಭುಗಳಿಗೆ, ವೀಕ್ಷಕ ಪ್ರಭುಗಳಿಗೆ ನೀವು ಕೊಡುವಂಥ ವಾಗ್ದಾನ ಏನು ಈ ಸಂದರ್ಭದಲ್ಲಿ? ವೀಕ್ಷಕರೇ, ನಿಮ್ಮ ನಂಬಿಕೆಯನ್ನು ನಾವು ಹುಸಿ ಮಾಡೋದಿಲ್ಲ, ನಿಮ್ಮ ನಿರೀಕ್ಷೆಗಳನ್ನು ನಾವು ಹುಸಿ ಮಾಡೋದಿಲ್ಲ, ನಿಮ್ಮ ಅಪೇಕ್ಷೆಗಳಿಗೆ ನಾವು ಧಕ್ಕೆ ತರೋದಿಲ್ಲ. ಇಷ್ಟನ್ನು ನಾನು ಖಂಡಿತವಾಗಿ ಸುವರ್ಣ ನ್ಯೂಸ್ ಪರವಾಗಿ ಹೇಳ್ತೇನೆ. ಮತ್ತು ಸುವರ್ಣ ನ್ಯೂಸ್ ಯಾವತ್ತೂ ವೀಕ್ಷಕರ ವಿಶ್ವಾಸಾರ್ಹತೆಯನ್ನು ಗಳಿಸುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನವನ್ನು ಮಾಡ್ತಾನೂ ಇದೆ, ಹಿಂದೆಯೂ ಮಾಡಿದೆ, ಮುಂದೆಯೂ ಮಾಡ್ತಿರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಬಹುಶಃ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇಂಥದ್ದೊಂದು ಪ್ರಯತ್ನವನ್ನು ಮಾಡಿ ಒಂದಷ್ಟು ಸ್ಪಷ್ಟನೆ, ಒಂದಷ್ಟು ಉತ್ತರಗಳು ಮತ್ತು ಮುಂದೆ ಸಾಗುವ ಹಾದಿಯ ಬಗ್ಗೆ ವಿವರಣೆಯನ್ನು ಕೊಟ್ರಿ. ಧನ್ಯವಾದಗಳು ಸ್ವಾಮಿ ಸರ್. ನಮಸ್ತೆ. ನಮಸ್ತೆ. ಎಸ್, ಇದು ಇವತ್ತಿನ ವಿಶೇಷ ಸುವರ್ಣ ಆತ್ಮಾವಲೋಕನ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.